ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಕಾಳಿಂದ ಒಂದು ಬೆಸ್ಟ್ ಸಾಂಬಾರನ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಬಾಯಿ ಹಾಳಾಗಿರುತ್ತೆ, ಹಾಗೆ ಡೈಲಿ ಒಂದೇ ಥರ ಟೇಸ್ಟ್ ಸಾಂಬಾರು ತಿಂದು ಬೇಜಾರು ಬಂದಿರೋರಿಗೆ ಇದನ್ನು ಒಮ್ಮೆ ಟ್ರೈ ಮಾಡಿ ತಿಂದು ನೋಡಿ. ನಿಮಗೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಹಾಗೂ ಎಷ್ಟು ಬೇಗ ಒಂದು 10 ನಿಮಿಷದಲ್ಲಿ ರೆಡಿ ಮಾಡೋವಂಥ ಸಾಂಬಾರಿದು. ಹಾಗಾದರೆ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ಹುರ್ಕೋಬೇಕು. ಹೆಸರು ಕಾಳಿನ ಸಾಂಬಾರು ಎಲ್ಲರೂ ಕೂಡ ನೆನೆಸ್ಬಿಟ್ಟು ಮಾಡ್ತಾರೆ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ, ಇದರ ಟೇಸ್ಟ್ ಹೆಂಗಿರುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ಹೆಸರು ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಗೋಲ್ಡ್ ಕಲರ್ಗೆ ತಿರುಗಿದ್ರೆ ಸಾಕು, ಅಷ್ಟು ಹುರ್ಕೊಂಡ್ರೆ ಸಾಕು. ತುಂಬ ಹುರ್ಕೊಂಡ್ರೆ ಅದರ ಸ್ಮೆಲ್ ಜಾಸ್ತಿ ಬಂದುಬಿಡುತ್ತೆ. ಲೈಟಾಗಿ ಹುರ್ಕೊಂಡು ಅದರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸಿ ಹುರ್ಕೊಳ್ಳೋಣ ನಾವು. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಒಂದೇ ಸರಿ ನಾನು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಇಲ್ಲ, ಅದಕ್ಕೋಸ್ಕರ. ಈ ಥರ ಹುರಿದು ಹೆಸರು ಕಾಳು ಸಾಂಬಾರನ್ನ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ಡಿಫ್ರೆಂಟ್ ಆಗಿರೋವಂಥ ಒಂದು ಸಾಂಬಾರು ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿ ಕಡೆಗೆಲ್ಲ ಆವಾಗ ಈ ರೀತಿ ಸಾಂಬಾರು ಮಾಡ್ತಾ ಇರ್ತಾರೆ. ನಾಲ್ಗೆ ರುಚಿ ಕೆಟ್ಟಾಗ ಈ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಹಾಕಿದ್ದೀನಿ, ಅದರ ಜೊತೆಗೆ ಕರಿಬೇವನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ, ತುಂಬಾ ಟೇಸ್ಟ್ ಆಗಿರುತ್ತೆ. ಇದನ್ನು ಇವಾಗ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳಿ ಸಾಕು. ಇದರ ಜೊತೆಗೆ ನಾನು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಖಾರನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಇರಲಿ, ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು. ನಾನು ಜಾಸ್ತಿ ಖಾರ ಇರೋ ಮೆಣಸನ್ನು 3 ಸೇರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ಜಾಸ್ತಿ ಹುರ್ಕೊಂಡ್ರೆ ಹೆಸರು ಕಾಳು ಸ್ಮೆಲ್ ಬರುತ್ತೆ. ಹುರಿದಿರೋ ಸ್ಮೆಲ್ಲು ಒಂಥರ ಡಿಫ್ರೆಂಟ್ ಆಗಿರುತ್ತಲ್ವ. ಜಾಸ್ತಿ ಏನು ಹುರ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ಮಾಗಿ ಫ್ರೈ ಮಾಡಿದರೆ ಸಾಕು. ಅದಾದಮೇಲೆ ನಾನು ಒಂದು ಪಾತ್ರೆಗೆ 2 ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಸಿಂಪಲಾಗಿ ಮಾಡುವಂಥದ್ದು ಈ ಸಾಂಬಾರು, ಬೇಗನೆ ಆಗಿಬಿಡುತ್ತೆ. ಡಿಫ್ರೆಂಟ್ ಟೇಸ್ಟ್ ಬೇಗನೆ ಆಗಬೇಕು ಅಂದರೆ ಈ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಇದಕ್ಕೆ ಒಂದು ಹುಣಸೆ ಹಣ್ಣನ್ನು ನಾನು ಅದು ಡೈರೆಕ್ಟಾಗಿ ಏನು ಹಾಕಲ್ಲ, ನೆನೆಸಿಟ್ಬಿಟ್ಟು ಅದಾದಮೇಲೆ ಅದರ ನೀರಷ್ಟೇ ಹಾಕ್ತಾಯಿದ್ದೀನಿ. ಹುಳಿನೂ ಕೂಡ ಅಷ್ಟೇ ಖಾರಕ್ಕೆ ತಕ್ಕಂಗೆ ಹುಳಿ ಇರಬೇಕು, ನೀವು ನೋಡಿ ಹಾಕಿ. ಆಗಲೇ ನಾನು 3 ಮೆಣಸು ಹಾಕಿದ್ನಲ್ಲ, ಮತ್ತೆ 3 ಮೆಣಸನ್ನು ಈ ನೀರಿಗೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ, ಇದಾದಮೇಲೆ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸಿ. ಆಲ್ರೆಡಿ ನಾವು ಹೆಸರು ಕಾಳಿಗೆ ಜೀರಿಗೆ ಹಾಕಿದ್ದೀವಿ, ಆದರೂ ಕೂಡ ಇದಕ್ಕೆ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ, ಆ ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನನೂ ಕೂಡ ಸೇರಿಸಿ ಚೆನ್ನಾಗಿ ಕುದಿಸಿ. ಹಸಿಮೆಣಸಿನ್ಕಾಯಿ ಖಾರ ಬಿಟ್ಕೊಳ್ಳೋ ತನಕನೂ ಚೆನ್ನಾಗಿ ಕುದಿಸ್ಕೋಬೇಕು. ಇದಾದಮೇಲೆ ಆಗಲೇ ನಾವು ಹೆಸರು ಕಾಳನ್ನ ಹುರ್ಕೊಂಡಿಟ್ಟಿದ್ದೀವಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆಗಲೇ ನಾನು ಕಾಳು ಮೆಣಸು ಹಾಕಿರಲಿಲ್ಲ ಅಲ್ವ, ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಫ್ರೈ ಮಾಡೋವಾಗಲೇ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಗ್ರೈಂಡ್ ಮಾಡಿದ್ದೀನಿ ನಾನು, ತೀರಾ ನುಣ್ಣಗೇನು ಮಾಡಿಲ್ಲ. ಇದಾದಮೇಲೆ ಇದಕ್ಕೆ ನಾವು ಹಸಿ ಕೊಬ್ಬರಿನೇ ಹಾಕಿದ್ರೂ ಪರವಾಗಿಲ್ಲ, ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಹಾಕಿದ್ದೀನಿ. ಅದಕ್ಕೆ ಧನಿಯಾ ಪೌಡರು, ಹಾಗೆ
ಅಚ್ಚ ಖಾರದ ಪುಡಿ ಇಲ್ಲ ನಿಮ್ಮ ಹತ್ರ ಸಾಂಬಾರು ಪೌಡರ್ ಇದ್ದರೆ ಅದು ಕೂಡ ಸೇರಿಸ್ಕೋಬೋದು. ಅದಾದಮೇಲೆ ಕೊತ್ತಂಬರಿ ಪುದೀನಾನ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ನೀವು ಸೇರಿಸ್ಕೊಳ್ಳಿ. ನಾನು ಇದರಲ್ಲಿ ಕೊತ್ತಂಬರಿ ಹಾಕಿಲ್ಲ, ಯಾಕಂದರೆ ಕೊತ್ತಂಬರಿ ಇರಲಿಲ್ಲ ಅದಕ್ಕೋಸ್ಕರ. ಅದಾದಮೇಲೆ ಬೆಳ್ಳುಳ್ಳಿನೂ ಕೂಡ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ. ತೀರಾ ನುಣ್ಣಗೇನು ರುಬ್ಬೋದು ಬೇಡ, ಯಾಕಂದರೆ ಹೆಸರು ಕಾಳು ಹಾಕಿದ್ದೀವಲ್ಲ. ತೀರಾ ನುಣ್ಣಗೆ ಆದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ತೀರಾ ತರ್ತರಿನೂ ಅಲ್ಲ, ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೀರು ಕುದಿಯೋಕೆ ಇಟ್ಟಿದ್ದೀವಲ್ಲ, ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ. ತುಂಬಾ ಈಸಿಯಾಗೂ ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರು, ಬಟ್ ಟೇಸ್ಟ್ ಮಾತ್ರ 100% ಹೈ ಲೆವೆಲ್ ಆಗಿರುತ್ತೆ. ಇವಾಗ ಇದು ಹೆಸರು ಕಾಳು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. 2ರಿಂದ 3 ಲೋಟ ನೀರನ್ನು ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ತೆಳು ಬೇಕು ಸಾಂಬಾರು ಅಷ್ಟು ತೆಳು ಮಾಡ್ಕೊಳ್ಳಿ. ತೀರಾ ಗಟ್ಟಿನೂ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಹೆಸರು ಕಾಳು ಹಾಕಿರೋದ್ರಿಂದ ತೀರಾ ಗಟ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ. ಹೆಸರು ಕಾಳು ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ಜಾಸ್ತಿ ಏನು ಕುದಿಸ್ಬೇಕಂತಿಲ್ಲ, ಇದರಲ್ಲಿ ಬೇಯೋ ಅಂಥದ್ದು ಏನೂ ಇರಲ್ಲ ಅಲ್ವಾ. ಜಾಸ್ತಿ ಕುದಿಸ್ತಾ ಹೋದರೆ ನೀರು ಒಡೆಯುತ್ತೆ, ಅದಕ್ಕೋಸ್ಕರ ಒಂದು ಸರಿ ಒಂದು ಕುದಿ ಬಂದರೆ ಸಾಕು. ಇವಾಗ ಕುದಿ ಬರ್ತಾ ಇದೆ, ಇದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೂಡ ಅಷ್ಟೇ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು. ಇನ್ನೂ ಎಕ್ಸ್ಟ್ರಾ ನೀವೇನಾದರೂ ಆ್ಯಡ್ ಮಾಡ್ತೀನಿ ಅಂದರೆ ನೀವು ಯಾವ ಥರ ಒಗ್ಗರಣೆ ಕೊಡ್ತೀರಾ ಆ ರೀತಿ ಕೂಡ ಒಗ್ಗರಣೆ ಕೊಡ್ಬೋದು. ನಾನು ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡಿಕೊಂಡು ಒಗ್ಗರಣೆನ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಸಾಂಬಾರು ಎಷ್ಟು ಬೇಗನೆ ರೆಡಿ ಆಯಿತು ಅಂತ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಏನು ಅಂತ. ನೋಡಿ, ಇವಾಗ ಸಾಂಬಾರು ರೆಡಿ ಇದೆ. ತುಂಬಾ ಸಿಂಪಲ್, ಹಾಗೆ ಬೇಗನೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮನೇಲಿ ಒಂದೇ ರೀತಿ ಸಾಂಬಾರು ತಿಂದು ಬೇಜಾರು ಬಂದಿರೋ ಅಂಥವ್ರಿಗೆ ಇಂಥ ಸಾಂಬಾರು ಮಾಡಿ ಬಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹುಳಿ ಸಾಂಬಾರು ಅಂತಲೂ ಹೇಳ್ಬೋದು. ಹೆಸರು ಕಾಳು ಹುಳಿ ಸಾಂಬಾರು ಅಂತ ಹೇಳ್ತಾರೆ ನಮ್ಮ ಕಡೆ. ಹಳ್ಳಿ ಕಡೆ ಮಾಡೋ ಅಡುಗೆ ರುಚಿನೇ ಬೇರೆ ಆಗಿರುತ್ತೆ. ಡೈಲಿ ಒಂದೇ ರೀತಿ ಬೇಳೆ ಸಾಂಬಾರು ಈ ರೀತಿ ತಿಂದು ಬೇಜಾರು ಬಂದಿರೋರು ವಾರದಲ್ಲಿ 2-3 ಬಾರಿ ಇದೇ ಸಾಂಬಾರು ಮಾಡಿಕೊಡಿ ಅನ್ನೋವಷ್ಟು ರುಚಿಯಾಗಿ ಇರುತ್ತೆ ಇದು ಊಟ ಮಾಡೋಕ್ಕೆ. ಹಾಗೆ ಇವತ್ತಿನ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಾಂಬಾರು ಮಾಡಿದ ತಕ್ಷಣವೇ ನಾನು ಊಟ ಮಾಡ್ತಿದ್ದೀನಿ, ಯಾಕಂದರೆ ಬಿಸಿ ಆ ಸಾಂಬಾರು ಆಗ್ತಾ ಇದ್ದಂಗೆ ಊಟ ಮಾಡಿದರೆ ಅದರ ಟೇಸ್ಟೇ ಬೇರೆ ಆಗಿರುತ್ತೆ, ಅದಕ್ಕೋಸ್ಕರ. ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಹಾಕೋವಂಥ ವಿಡಿಯೋ ನಿಮಗೆ ಬಂದಿರೋದು ಗೊತ್ತಾಗಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ಬಂದಿದ್ದ ತಕ್ಷಣ ನೀವು ನೋಡ್ಬೋದು. ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.